ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಜಮೀರ್ ಹುಟ್ಟಿದ ಹಬ್ಬಕ್ಕೆ ದೇವೇಗೌಡರು ಕೊಟ್ಟ ಭರ್ಜರಿ ರಾಜಕೀಯ ಗಿಫ್ಟ್ ಹೆಂಗ್ ಗೊತ್ತಾ? ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಜೆಡಿಎಸ್ ಭಿನ್ನಮತೀಯ ಶಾಸಕ ಜಮೀರ್ ಅಹಮದ್ ಖಾನ್ ತನ್ನ ಹುಟ್ಟಿದ ಹಬ್ಬವನ್ನ ಬಾಲಿವುಡ್ ನಟರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದಾರೆ. ಅಲ್ಲಾ ನಂತರ ದೇವೇಗೌಡ್ರೆ ನನಗೆಲ್ಲ ಅಂತ ಜಮೀರ್ ಹೇಳಿದ್ದಾರೆ. ಕೆಲವೇ ದಿನಗಳ ಕೆಳಗೆ ರುಂಡ ತೆಗೆದುಕೊಡ್ತೀನಿ ಅಂತ ಅಬ್ಬರಿಸಿದ್ದ ಜಮೀರ್ ಅಹಮದ್ ಮಂಗಳವಾರ ಜೆಡಿಎಸ್ ವರಿಷ್ಠ ದೇವೇಗೌಡರ ಬಗ್ಗೆ ಅಭಿಮಾನದ ಮಾತನಾಡಲು ಕಾರಣ ಗೌಡ್ರು ನೀಡಿದ ಸ್ಪೆಷಲ್ ರಾಜಕೀಯ ಗಿಫ್ಟ್ ಅಂತ ಜೆಡಿಎಸ್ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಸೋತು ಹೈರಾಣಾಗಿದ್ದ ಜಮೀರ್ ಅಹಮದ್ ಅವರನ್ನ ಮತ್ತೆ ಶಾಸಕರನ್ನಾಗಿ ಮಾಡಿದ್ದು ದೇವೇಗೌಡರು. ಈಗ ಅವರ ವಿರುದ್ಧನೇ ತಿರುಗಿ ಬಿದ್ರೆ ಗೌಡ್ರು ಬಿಟ್ಟಾರ? ಅದಕ್ಕೆ ಜಮೀರ್ ಆಪ್ತನನ್ನೇ ತನ್ನೆಡೆಗೆ ಸೆಳೆದುಕೊಳ್ಳುವ ಮೂಲಕ ಜಮೀರ್ಗೆ ಸ್ಪೆಷಲ್ ಗಿಫ್ಟ್ ಕಳುಹಿಸಿದ್ದಾರೆ ಅಂತ ಒಂದು ಮಾತು ಜೆಡಿಎಸ್ ನಲ್ಲಿ ಕೇಳಿ ಬರ್ತಾ ಇದೆ. ಸ್ವಕ್ಷೇತ್ರ ಚಾಮರಾಜಪೇಟೆಯಲ್ಲಿ ದೇವೇಗೌಡರು ನಡೆಸಿದ್ದ ಎರಡೆರಡು ಸಮಾವೇಶಕ್ಕೆ ತಿರುಗೇಟು ನೀಡಲು ನಡೆದಂತಹ ಜಮೀರ್ ಹುಟ್ಟುಹಬ್ಬ ಆಚರಣೆಯಲ್ಲಿ ಟಿಪ್ಪು ಖಡ್ಗದ ರೀತಿಯಲ್ಲಿನ ಕತ್ತಿಯಲ್ಲಿ ಜಮೀರ್ ಕೇಕ್ ಕಟ್ ಮಾಡಿದ್ರು. ಚಾಮರಾಜಪೇಟೆಯಲ್ಲಿ ಜೆಡಿಎಸ್ ಗೆಲ್ಲೋದು ದೂರದ ಮಾತು, ಮೊದಲು ಠೇವಣಿ ಸಿಗುತ್ತಾ ನೋಡೋಣ ಅಂತ ಸವಾಲೆಸೆದಿದ್ದ ಜಮೀರ್ ಅಹಮದ್ಗೆ ದೇವೇಗೌಡರು ಜಮೀರ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಬಿಬಿಎಂಪಿ ಸದಸ್ಯರೊಬ್ಬರನ್ನ ಗೌಡ್ರು ತನ್ನತ್ತ ಸೆಳೆಕೊಂಡಿದ್ದಾರೆ. ಇನ್ನು ಗೌಡ್ರ ಈ ನಿರ್ಧಾರದಿಂದಾಗಿ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ಗೆ ಪೈಪೋಟಿ ನೀಡುವ ಅಭ್ಯರ್ಥಿ ಜೆಡಿಎಸ್ ಪಕ್ಷಕ್ಕೆ ಸಿಕ್ಕಂತಾಗಿದೆ ಅನ್ನೋ ಮಾತು ಕೂಡ ಬಂದಿದೆ. ಈಗಿಂದಾನೇ ಅವರಿಗೆ ರಾಜಕೀಯ ಪಾಠ ಕಲಿಸಿ ಚುನಾವಣೆಯ ವೇಳೆ ಭರ್ಜರಿ ತಿರುಗೇಟು ನೀಡಲು ಗೌಡ್ರು ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ ಅನ್ನೋ ಮಾತು ಚಾಲ್ತಿಯಲ್ಲಿದೆ. ಜಮೀರ್ ಅಹಮದ್ ಅವರ ಬಲಗೈ ಬಂಟ ಅಂತಾನೆ ಕರೆಯಲಾಗುವ ಇಮ್ರಾನ್ ಪಾಷಾ ಅವರನ್ನ ಗೌಡ್ರು ಜೆಡಿಎಸ್ ಪಕ್ಷಕ್ಕೆ ಸೆಳೆದುಕೊಳ್ಳಲು ಯಶಸ್ವಿಯಾಗಿದ್ದು, ಜಮೀರ್ ಹುಟ್ಟುಹಬ್ಬಕ್ಕೆ ಗೌಡ್ರು ನೀಡಿದ ಸ್ಪೆಷಲ್ ಗಿಫ್ಟ್ ಅಂತ ಜೆಡಿಎಸ್ ವಲಯದಲ್ಲಿ ಕೇಳಿ ಬರ್ತಾ ಇರೋ ಈಗಿನ ಮಾತು. ವಾರ್ಡ್ ನಂಬರ್ 135 ಪಾದರಾಯನಪುರ ಕ್ಷೇತ್ರದ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಪಕ್ಷದ ಟಿಕೆಟ್ ನೀಡಲು ದೇವೇಗೌಡರು ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೌಡರ ಈ ನಿರ್ಧಾರ ಜಮೀರ್ಗೆ ಶಾಕ್ ಕೊಟ್ಟಿದೆ ಅನ್ನೋ ಮಾತು ಕೂಡ ಬಂದಿದೆ. ಜಮೀರ್ ಪರಮಾಪ್ತರಾಗಿರುವ ಇಮ್ರಾನ್ ಪಾಷಾಗೆ ಚಾಮರಾಜಪೇಟೆ ಅಸೆಂಬ್ಲಿ ಕ್ಷೇತ್ರದ ಕೆಲವೊಂದು ಸೂಕ್ಷ್ಮಗಳ ಅರಿವು ಇರೋದ್ರಿಂದ ಅದು ಮುಂದಿನ ಚುನಾವಣೆಯಲ್ಲಿ ಜಮೀರ್ ಹೆಣೆಯಲು ಉಪಯೋಗವಾಗುತ್ತೆ ಅನ್ನೋದು ಗೌಡ್ರ ಲೆಕ್ಕಾಚಾರ. ಕೆಲವೇ ದಿನಗಳ ಹಿಂದೆ ಗೌಡ್ರ ಬಗ್ಗೆ ಖಾರವಾಗಿ ಪ್ರತಿಕ್ರಿಯಿಸಿದ ಜಮೀರ್ ಹುಟ್ಟುಹಬ್ಬದಂದು ಗೌಡ್ರ ವಿರುದ್ಧ ಏನಾದ್ರೂ ಮಾತಾಡಿದ್ರೆ ಬಾಯಿಗೆ ಹುಳ ಬೀಳತ್ತೆ, ಗೌಡ್ರೆ ನನಗೆಲ್ಲ, ಅವರೇ ನನ್ನ ಗುರುಗಳು ಅಂತ ಜಮೀರ್ ಹೇಳಿದ್ರು. ಒಟ್ನಲ್ಲಿ ತಾನೇ ತೋಡಿದ ಹಳ್ಳಕ್ಕೆ ತಾನೇ ಬಿದ್ದಂತಾಯ್ತು. ಯಾಕ್ ಬೇಕಿತ್ತು ಜಮೀರ್ ಅಹಮದ್ಗೆ ಇದೆಲ್ಲ? ದೇವೇಗೌಡ್ರನ ಎದುರಾಕೊಂಡದ್ದಕ್ಕೆ ಇದೀಗ ಜಮೀರ್ ಕ್ಷೇತ್ರದಿಂದಾನೇ ಒಬ್ಬ ಸದಸ್ಯ ಇದೀಗ ಜೆಡಿಎಸ್ಗೆ ಹೋಗಿ ಸೇರ್ಕೊಂಡಿದ್ದಾರೆ. ಇದರಿಂದ ಜಮೀರ್ ಅಹಮದ್ಗೆ ಸೋಲಾಗತ್ತಾ ಗೊತ್ತಲ್ಲ. ಎನಿವೇಸ್, ನನ್ನ ಎದುರಾಕೊಂಡ್ರೆ ಹೀಗೆ ಆಗೋದು ಅಂತ ಗೌಡ್ರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸೊ ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗತ್ತೆ ಅಂತ. ಸದ್ಯಕ್ಕೆ ಸುದ್ದಿ ಇಷ್ಟು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.